ತಗೊಂಡಿದ್ದಿಲ್ಲ ನೀವು ಅದೆಲ್ಲ ಅಲ್ಲಿ ಗೊತ್ತಾಗಿಲ್ಲ ಇವೆಲ್ಲ ಯಾಕೆ ಆಗ್ತದೆ ಬದುಗಳಲ್ಲಿ ಮತ್ತೆ ನೀವು ಹೊಲದಲ್ಲೇ ಹಾಕೋಬಹುದು. ಇದು ದ್ವಿದಳ ಧಾನ್ಯವಾಗಿದ್ದು ಇದನ್ನು ಫಲವತ್ತತೆನ ಕಾಪಾಡ್ಕೊಳ್ಳುತ್ತೆ. ಸೊ ಹೀಗಿದೆ ಈ ಎಲ್ಲಾ ಮಾಹಿತಿಗಳನ್ನ ರೈತರುಗಳು ಉಪಯೋಗ ಪಡ್ಕೋಬೇಕು. ಜೊತೆಗೆ ಡ್ರೋನ್ ಬಗ್ಗೆನೂ ಎಲ್ಲ ಮಾಹಿತಿಗಳು ನಮ್ಮ ವಿಜ್ಞಾನಿಗಳೆಲ್ಲ ಕೊಟ್ಟಿದ್ದಾರೆ. ಸೊ ಮತ್ತೆ ತೋಟಗಾರಿಕೆ ಇಲಾಖೆದವರು ತಮ್ಮ ಮಾಹಿತಿಗಳನ್ನೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಕೊಡಲು ಪ್ರಾರಂಭಿಸುತ್ತದೆ. ಆ 3 ವರ್ಷದ ಕಾಲ ನಮ್ಮ ಇಲಾಖೆಯಿಂದ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಎಲ್ಲ ರೈತರು, ಸ್ಪೆಷಲಿ ನಮ್ಮ ಭತ್ತ ಬೆಳೆಯುವ ರೈತರು ಇದರ ಉಪಯೋಗ ಪಡೆದರೆ ಅವರ ಆದಾಯ ದ್ವಿಗುಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಪರಿಸರದ ಮೇಲೆ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನೇನು ಇನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ರೈತರಿಗೆ ಒದಗಿಸಲಾಯಿತು. ಈ ಒಂದು ಯೋಜನೆಗಳ ಒಂದು ಫಲಗಳನ್ನು ಪಡ್ಕೊಂಡು ಮತ್ತೆ ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ರೈತರು ಹೇಗೆ ತಮ್ಮ ಒಂದು ಆರ್ಥಿಕ ಸುಸ್ಥಿತಿಯನ್ನು ಹೆಚ್ಚಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಯನ್ನ ಈ ಒಂದು ಅಭಿಯಾನದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ಲಾಯಿತು. ಈಗ ಕೆವಿಕೆ ಕಡೆಯಿಂದ ತರಕಾರಿ ಬೀಜಗಳು ಮತ್ತೆ ತಾಡ್ಪಾಲು ರೈತರಿಗೆ ಏನೇನು ಬೆನಿಫಿಟ್ಸ್ ಬಂದಿದೆ ಅವೆಲ್ಲ ಕೊಡಿಸಿದ್ದೀನಿ. ಮತ್ತೆ ಇನ್ನು ಇವತ್ತು ಬಂದು ವಿಕಸಿತ ಕೃಷಿ ಅಭಿಯಾನ ಇತ್ತು, ಅದರ ಸಲುವಾಗಿ ರೈತರನ್ನ ಕೂಡಿಸಿದ್ವಿ. ಕರ್ನಾಳಿ ಫಾರ್ಮ್ನಲ್ಲಿ ಇದು ಲಭ್ಯ ಇದೆ. 200 ರೂಪಾಯಿ ಕೇಳಿಕ್ಕೆ ಒಂದು 10 ದಿವಸ ಹಂಗೆ ಬಿಡಿ. ಇದು ರಾಸಾಯನಿಕ ಅಲ್ಲ. ನಿಮಗೆ ಬೀಜೋಪಚಾರವನ್ನ ಮಾಡ್ತಾ ಇದ್ದೀವಿ. ಒಂದು ಕಾರ್ಬನ್ಡೈಸಿಮ್ ಅಂತಕ್ಕಂಥ ರಾಸಾಯನಿಕ, ಅದು ಶಿಲೀಂಧ್ರನಾಶಕ. ಅದರಿಂದ ನಾವು ಬೀಜೋಪಚಾರವನ್ನು ಮಾಡಬಹುದು. ಪ್ಲಸ್ ಮೆಟ್ರೈಸಮ್ ಅಂತ ಸೂಕ್ಷ್ಮಾಣುಜೀವಿಗಳ ಬಳಕೆ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಅದ್ರ ಜೊತೆಗೆ ಬೀಜದಿಂದ ಆಗ್ತಕ್ಕಂಥ ಉಪಯೋಗ ಮತ್ತು ಬೀಜೋಪಚಾರದ ಉಪಯೋಗಗಳನ್ನು ಕೂಡ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ಪ್ರಾತ್ಯಕ್ಷಿಕೆಯ ಮುಖಾಂತರ ಕೂಡ ಅವರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಈ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಮುಂಬರ್ತಕ್ಕಂಥ ದಿವಸಗಳಲ್ಲಿ ವಿಜ್ಞಾನಿಗಳ ಮತ್ತು ರೈತರ ಸಂಪರ್ಕ ಹೆಚ್ಚಾಗಿ ಇನ್ನೂ ಕೃಷಿ ಒಳಗೆ ಬದಲಾವಣೆ ಬರಲಿಕ್ಕೆ, ಒಟ್ಟಾರೆ ಇಡೀ ದೇಶದ ಕೃಷಿ ಬದಲಾವಣೆ ಬರಲಿಕ್ಕೆ ಕಾರ್ಯಕ್ರಮಕ್ಕೆ ನೇರವಾಗಿ ಸಹಾಯ ಆಗ್ತದೆ ಅಂತಕ್ಕಂಥ ಈ ಕಾರ್ಯಕ್ರಮಗಳು ಇದನ್ನು ಚಂದಕವಾಡಿ ಗ್ರಾಮದಲ್ಲಿ, ಚಾಮರಾಜನಗರ ತಾಲೂಕಿನ ಒಂದು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಾವು ಇಲ್ಲಿನ ಪ್ರಮುಖ ಬೆಳೆಗಳಾದಂತಹ ರಾಗಿ ಮತ್ತು ಬಾಳೆ ಬೆಳೆಗೆ ಕುರಿತಂಥ ವಿವಿಧ ತಾಂತ್ರಿಕತೆಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತಾ ಇರತಕ್ಕಂಥ ಜೈವಿಕ ಪೀಡನಾಶಕಗಳ ಲಭ್ಯತೆ ಮತ್ತು ಅವುಗಳ ಬಳಕೆಗೂ ಕೂಡ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಹಾಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಭಾಗವಹಿಸಿ ಅವರ ಒಂದು ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಈ ದಿನ ನಾವು ರೈತರಿಗೆ ಮಾಹಿತಿ ಮೂಲಕ ಹಂಚಿಕೊಂಡಿದ್ವಿ. ಅಭಿಯಾನ ಪ್ರೋಗ್ರಾಮ್ದಲ್ಲಿ ನಾವು ಈ ರೈತರಿಗೋಸ್ಕರ ಹೈನುಗಾರಿಕೆಯಲ್ಲಿ ಒಳ್ಳೆ ತಳಿಗಳು, ಹೆಸರುಮೇವು, ಇದರಲ್ಲಿ ಒಳ್ಳೆ ತಳಿಗಳು ಯಾವುದಿದೆ ಅದು ಹೆಂಗೆ ಬೆಳೆಸಬೇಕಾಗತ್ತೆ, ಆಮೇಲೆ ರಸಮೇವು ಹೇಗೆ ಮಾಡಬೇಕಾಗತ್ತೆ, ಆಮೇಲೆ ಅಜೋಲ ಬಳಕೆ ಹೆಂಗೆ ಮಾಡಬೇಕಾಗತ್ತೆ, ಇದರ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟಿದೆ. ಹಾಗೂ ಒಂದು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ಚಂದಕವಾಡಿ ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರೈತರು ಎಲ್ಲರೂ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ಸದುಪಯೋಗಪಡಿಸ್ಕೋಬೇಕು. ನಮ್ಮ ರೈತಪರ ಯೋಜನೆ ಆಗಿರುವಂತಹ ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಾಂತ್ರೀಕರಣ ಹಾಗೂ ಕೃಷಿ ಸಂಸ್ಕರಣೆ ಮತ್ತು ನೈಸರ್ಗಿಕ ಕೃಷಿಯತ್ತ ರೈತರು ಮುಖ ಮಾಡಬೇಕು. ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟಿರುತ್ತಾರೆ. ರೈತರು ಅದನ್ನು ಪಾಲಿಸಿಕೊಂಡು ಮುಂದೆ ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅನುಸರಿಸಿಕೊಂಡು ಹೋದರೆ ಉತ್ತಮವಾದ ಬೆಳೆಯನ್ನು ಬೆಳೆಸಬಹುದು. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹೈನುಗಾರಿಕೆ ಬಗ್ಗೆ ರೈತರು ತುಂಬ ತಿಳುವಳಿಕೆಯನ್ನು ಇವರಿಂದ ಪಡೆದುಕೊಂಡಿರುತ್ತಾರೆ ಮತ್ತು ಬಾಳೆ ಬೆಳೆಯ ಬಗ್ಗೆ ರೈತರಿಗೆ ತುಂಬ ಅನುಕೂಲವಾದ ಮಾಹಿತಿಯನ್ನು ಎಲ್ಲರೂ ಪಡೆದುಕೊಂಡಿರುತ್ತಾರೆ. ಆಗಿರ್ಬೋದು ಭತ್ತ, ಅದನ್ನು ಬೀಜೋಪಚಾರ ಹೆಂಗೆ ಮಾಡಬೇಕು ಮತ್ತು ಆ ಔಷಧಿಗಳು ಅಥವಾ ಬೀಜೋಪಚಾರದ ಇದನ್ನು ಎಲ್ಲಿ ಸಿಗುತ್ತೆ ರೈತ ಸಂಪರ್ಕ ಕೇಂದ್ರ ಮತ್ತು ನಾರದನಹಳ್ಳಿ ಕೃಷಿ ರೈತ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿ ಅಂತ ರೈತರಿಗೆ ಮಾಹಿತಿ ಕೊಟ್ಟಿರ್ತಾರೆ. ಜೊತೆಗೆ ಸಾವಯವ ಕೃಷಿ ಮತ್ತು ವೈಜ್ಞಾನಿಕ ಕೃಷಿ ಜೊತೆಗೆ ಯಾವ ಬದಲಾವಣೆ ಮಾಡ್ಕೊಂಡು ರೈತರು ಬೆಳೆಯಬೇಕು, ಜೊತೆಗೆ ರೈತರ ಸಮಸ್ಯೆಗಳನ್ನು ಖುದ್ದು ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಉತ್ತರನೂ ಕೂಡ ಕೃಷಿ ವಿಜ್ಞಾನಿಗಳೇ ಕೊಟ್ಟಿದ್ದಾರೆ. ಇದು ವಿಕಸಿತ ಕೃಷಿ ಅಭಿಯಾನ ಏನು ನಡೆಸಿದ್ದಾರೆ, ಇದರಲ್ಲಿ ನಮ್ಮ ವಿಜ್ಞಾನಿಗಳು ಕೆವಿಕೆಯಿಂದ ಬಂದು ನಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹೇಗೆ ನಾವು ಬೀಜೋಪಚಾರಗಳನ್ನು ಮಾಡಬೇಕು,
ಮತ್ತು ವ್ಯವಸಾಯದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಕಾಣಬೇಕು, ನಾವು ಆರ್ಗ್ಯಾನಿಕ್ ಇದನ್ನು ಹೇಗೆ ಬಳಸ್ಕೋಬೇಕು, ಮತ್ತು ನಾವು ಮತ್ತು ನಮ್ಮಲ್ಲಿರುವಂಥ ಪ್ರಾಬ್ಲಮ್ಗಳೇನಿದೆ, ತೊಂದರೆಗಳನ್ನು ಹೇಗೆ ಸರಿಪಡಿಸ್ಕೋಬೇಕು, ಮತ್ತು ಯಾವ ರೀತಿ ನಾವು ಮುಂದಿನ ಇದರಲ್ಲಿ ಅಭಿವೃದ್ಧಿನ ಕಾಣ್ಬೋದು ಆರ್ಗ್ಯಾನಿಕ್ ಆಗಿ.